गुड मॉर्निंग चिल्ड्रन। लेसन नंबर 8 फिनिश हो गया ना। ईमानदारी के सम्मेलन में वो लेसन को फिनिश हो गया। नेक्स्ट लेसन नंबर 9 वो भी फिनिश हो गया। लेसन नंबर 10 लेसन नंबर 10 दुनिया के पहला महान वो स्किप हो गया है। दैट लेसन स्किप्ड फॉर 10th स्टैंडर्ड। ओके, नेक्स्ट हम चले जाएंगे समय की पहचान पार्ट कविता 11 समय की पहचान पार्ट 11 समय की पहचान। ओके, इस समय की पहचान इस कविता का कवि है सिया शरण गुप्त। सिया शरण कौन है? ನಿಮಗೆ ಮೈಥಿಲಿ ಶರಣ್ ಗುಪ್ತ ಗೊತ್ತಲ್ವ? ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಲಾಸ್ಟ್ ಪೋಯಮ್ ನಿಮಗೆ ಮೈಥಿಲಿ ಶರಣ್ ಗುಪ್ತ ಅವರು ಗೊತ್ತಿರುತ್ತೆ, ನಿಮಗೆ ಪರಿಚಯ ಇದೆ. 7th ಸ್ಟ್ಯಾಂಡರ್ಡ್ ಇಂದ ಮೈಥಿಲಿ ಶರಣ್ ಗುಪ್ತ ಅವರಿಗೆ ಚಿರ ಪರಿಚಯ ಅಂದ್ರೆ ನಿಮಗೆ ಅವರು ತುಂಬಾ ಕವಿತೆಗಳನ್ನ ಕೊಟ್ಟಿದ್ದಾರೆ. ಅವರ ತಮ್ಮ ಅಂದ್ರೆ ಬ್ರದರ್ ಸಿಯಾ ಶರಣ್ ಗುಪ್ತ है। ಮೈಥಿಲಿ ಶರಣ್ ಗುಪ್ತ का अनुज मीन्स एल्डर ब्रदर ಅಂದ್ರೆ ತಮ್ಮ यारो सिया शरण गुप्त है। उस सिया शरण गुप्त का जन्म 4 सितंबर 1895 में कब कहाँ हुआ? मध्य प्रदेश में झांसी के चिरगांव में उसका जन्म हुआ। मೈಥಿಲಿ शरण गुप्त तो मध्य प्रदेश में झांसी के चिरगांव में ही हुआ। उसका अनुज का जन्म भी मध्य प्रदेश के झांसी के चिरगांव में हुआ। ओके, उसका माता का नाम कौशल्या बाई है। सिया शरण गुप्त माता का नाम क्या है? कौशल्या बाई। पिता का नाम सेठ रामचरण कनकले। सेठ रामचरण कनकले उसका पिता का नाम है। प्रमुख रचनाएं हैं मौर्य विजय अनाथ आदि कविताएं उन्होंने लिखा है। उसको दीर्घकाल अनारोग्य हो गया ಅಂದ್ರೆ ಅವರಿಗೆ ತುಂಬಾ ವರ್ಷಗಳ ಕಾಯಿಲೆ ಉಲ್ಬಣ ಆಗಿತ್ತು. ಬಟ್ ಅವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿರಲಿಲ್ಲ. ಅದಕ್ಕೆ ಅವರು ಯಾವಾಗ 29 ಮಾರ್ಚ್ 1963 ಅಲ್ಲಿ ಅವರು ಮರಣ ಹೊಂದುತ್ತಾರೆ, ಸತ್ತೋಗ್ತಾರೆ. ಯಾಕೆ? ಅವರಿಗೆ ತುಂಬಾ ದಿವಸದಿಂದ ಕಾಯಿಲೆ ಇತ್ತು. ओके, कवि सिया शरण गुप्त का जन्म 4 सितंबर 1895 को मध्य प्रदेश के झांसी के चिरगांव में हुआ। पिता का नाम है सेठ रामचरण कनकले, माता का नाम कौशल्या बाई था। हिंदी राष्ट्र कवि ಮೈಥಿಲಿ ಶರಣ್ ಗುಪ್ತ का अनुज था। ನಾನು ಹೇಳಿದೆ ನಿಮಗೆ ಮೈಥಿಲಿ ಶರಣ್ ಗುಪ್ತ ಅವರ ಇವರು ತಮ್ಮ ಯಾರು? सिया शरण गुप्त। प्रारंभिक शिक्षा के बाद घर पर ही उन्होंने गुजराती, अंग्रेजी तथा उर्दू भाषा सीखी। प्रारंभिक शिक्षा के बाद ಅಂದ್ರೆ ಅವರು ಓದೋದು ಮುಗಿಯೋ ಟೈಮಲ್ಲಿ ಅವರು ಯಾವ ಭಾಷೆನ ಕಲಿತರು? ಗುಜರಾತಿ, अंग्रेजी मीन्स इंग्लिश तथा उर्दू भाषೆಗಳನ್ನ ಅವರು ಕಲಿತುಕೊಂಡರು। 1929 में महात्मा गांधी जी के संपर्क में आकर वर्तने रहे। उनकी प्रमुख रचनाएं हैं कौन है? मौर्य विजय अनाथ विश्वनाथ आर्द आत्मोत्सर्ग मुन्यमी बाबू नपुर आदि उसका कविताएं। ओके, नेक्स्ट दीर्घकालीन साहित्य सेवा के लिए उन्हें नागरिक प्राचीन सभा वाराणसी द्वारा सुधारक पदक प्रदान किया गया है। लंबे समय की बीमारी के कारण वो 29 मार्च 1963 में उनका निधन हुआ। अनेक बीमारी के कारण ಅಂದ್ರೆ ಅವರ ಆರೋಗ್ಯ ಅಷ್ಟೊಂದು ಸುಸ್ಥಿತಿಯಲ್ಲಿ ಇರಲಿಲ್ಲ, ಅದಕ್ಕೆ ಅವರು ಮರಣನ ಹೊಂದಿದರು। नेक्स्ट इस पाठ का आशय क्या है? समय का पहचान, आइडेंटिफिकेशन ऑफ टाइम। टाइम ಬಗ್ಗೆ ನಿಮಗೆ ಏನು ಗೊತ್ತು? ಟೈಮ್ ಇಸ್ ವೆರಿ ಪ್ರೆಷಿಯಸ್, ರೈಟ್ ಚಿಲ್ಡ್ರನ್? ಯಾಕೆಂದ್ರೆ ಈ ಸಮಯ ನಮ್ಮ ಲೈಫಲ್ಲಿ ಮತ್ತೆ ಬರೋದಿಲ್ಲ. ನಾಲ್ಕು ಬರೋದು, ಬಟ್ ಇವತ್ತಿನ ಡೇಟು, ಇವತ್ತಿನ ದಿನ, ಇವತ್ತಿನ ಇಯರ್, ಈ 2020 ಈ ನವೆಂಬರ್ ಅಲ್ಲಿ ಈ 23rd ಡೇ 12 o'clock ಅಂದ್ರೆ ನಿಮಗೆ ಯಾವತ್ತು ಮತ್ತೆ ಸಿಗೋದಿಲ್ಲ. ನೆಕ್ಸ್ಟ್ ಇಯರ್ ಸಿಗ್ಬೋದು ಅಲ್ವಾ? 23rd ನಿಮ್ಗೆ ಸಿಗ್ಬೋದು ನವೆಂಬರ್, ಬಟ್ 2020 ನಿಮಗೆ ಸಿಗೋದಿಲ್ಲ. ಯಾಕೆ? ಟೈಮ್ ಇಸ್ ವೆರಿ ಪ್ರೆಷಿಯಸ್. ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಆ ಕಳೆದ ಸಮಯ ನಮಗೆ ಮತ್ತೆ ಯಾವತ್ತೂ ವಾಪಸ್ಸು ಬರೋದಿಲ್ಲ. ಅದಕ್ಕೆ ನಾವು ಟೈಮ್ನ ನಮ್ಮ ಫ್ರೆಂಡ್ ಆಗಿ ಇಟ್ಕೋಬೇಕು
ಫ್ರೆಂಡ್ ಹತ್ರ ನೀವು ಏನಾದ್ರು ಮಾಡಬೇಕಾದ್ರೆ ಒಂದು ಚಾಲೆಂಜ್ ಆಗಿ ತಗೋತೀರಲ್ವಾ, ಅದೇ ಥರನೇ ಟೈಮ್ ಜೊತೆ ನೀವು ಒಂದು ಚಾಲೆಂಜ್ ಮಾಡಬೇಕು. ಅಷ್ಟು ಫಾಸ್ಟ್ ಹೋಗ್ತಾ ಇರುತ್ತೆ, ಅವಾಗ ಅನ್ಸುತ್ತೆ ನೀವು ಟೈಮ್ ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಅಂತ. ಏನಾದ್ರು ವರ್ಕ್ ಇದ್ದಾಗ ನೀವು ಓದಬೇಕಾದ್ರೆ ಅಥವಾ ಏನೋ ಬೇರೆ ಒಂದು ವರ್ಕ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಆಗಿರೋ ವರ್ಕ್ ಮಾಡಬೇಕಾದ್ರೆ ಟೈಮ್ ಎಷ್ಟು ಫಾಸ್ಟ್ ಟೈಮ್ ಹೋಗ್ಬಿಡ್ತಲ್ವಾ. 1 ವೀಕ್ ಹೋಗಿದ್ದೇ ಗೊತ್ತಾಗಿಲ್ಲ, ಊರಿಗೆ ಹೋಗ್ಬಿಡ್ತೀರಾ ಅಲ್ಲಿ ಅನ್ಸುತ್ತೆ. 1 ವೀಕ್ ಹೋಗಿದ್ದೇ ಗೊತ್ತಾಗಿಲ್ಲ ನನಗೆ, ಎಷ್ಟು ಬೇಗ ಹೋಯ್ತು ಅಂತೀರ. ಬಟ್ ಅದೇ ನಿಮ್ಗೆ ಇಷ್ಟ ಇದ್ರೆ ಎಲ್ಲಾದ್ರೂ ಹೋದ್ರೆ ಬಟ್ ಟೈಮ್ ಎಷ್ಟು ಸ್ಲೋ ಹೋಗ್ತಾ ಇದೆ. ಬಟ್ ಅದು ಕೆಲಸ ಅದು ನಾನು ಮಾಡ್ತಾ ಇರುತ್ತೆ, ಬಟ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಯಾವ ಥರ ನಿಮ್ಗೆ ಇಷ್ಟ ಇದ್ದಿರೋ ಕಡೆ ಜಾಗಕ್ಕೆ ಹೋದ್ರೆ ಆ ಟೈಮ್ ನಿಮಗೆ ಸೆಟ್ ಆಗದೆ ಇದ್ದಲ್ಲ, ಟೈಮ್ ಎಷ್ಟು ನಿಧಾನ ಹೋಗ್ತಾ ಇದೆ ಇವತ್ತು ಅಂತ ಅನ್ಕೋತೀವಿ ಅಲ್ವಾ. ನೋಡಿ, ಟೈಮ್ ಸಮಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ವಹ ಮೇ ಕಾಮ್ ಮೇ ಸಫಲ್ ಹೋಗಾ. ಟೈಮ್ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ, ಅದ್ರ ಜೊತೆ ನಾವು ನೀವು ನಡೆದ್ರೆ ಅದು ಸಮಯದ ಜೊತೆ ನಾವು ನಮ್ಮ ಫ್ರೆಂಡ್ಶಿಪ್ ನ ಬೆಳೆಸಬಹುದು. इस कविता में यहाँ संदेश दिया गया है कि हमें काम करने का जो अवसर प्राप्त होता है उसे व्यर्थ नहीं करना चाहिए. ನೋಡಿ, ಸಮಯ ಜೊತೆ ನಾವು ಕೆಲಸ ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ, ಸಮಯನ ವ್ಯರ್ಥ ಮಾಡಬಾರ್ದು. ಡೋಂಟ್ ವೇಸ್ಟ್ ಟೈಮ್ ಅಂತ ಹೇಳ್ತಾರಲ್ವಾ, ವೇಸ್ಟ್ ಮಾಡಬೇಡಿ ಟೈಮ್. ಆಲ್ಮೋಸ್ಟ್ ಇವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ, ಸಮಯ ಅನ್ನೋದು ಎಷ್ಟು ಪ್ರಿಷಿಯಸ್ ಅಂತ ನಿಮ್ಗೆ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗ. ಇವಾಗ ನೋಡಿ, ಸ್ಕೂಲ್ ಇಲ್ಲ ಏನಿಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ. ಆ ಟೈಮ್ನ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ. ಆದಷ್ಟು 10th ಸ್ಟ್ಯಾಂಡರ್ಡ್ ಮಕ್ಕಳು ಓದಕ್ಕೆ ಪ್ರಾಕ್ಟೀಸ್ ಮಾಡಿ. ನೆಗ್ಲೆಕ್ಟ್ ಮಾತ್ರ ದಯವಿಟ್ಟು ಯಾರು ಮಾಡಬೇಡಿ, एग्जाम ತುಂಬಾ ಕಷ್ಟ ಆಗುತ್ತೆ. समय अधिक महत्वपूर्ण तथा उपयोगी होता है. टाइम इज वेरी प्रीशियस राइट. ಟೈಮ್ ತುಂಬಾ ಪ್ರಿಷಿಯಸ್, ಅದರಿಂದ ನಮಗೆ ಉಪಯೋಗವಿದೆ, ನಷ್ಟ ಇದೆ. ಯಾಕೆ ಸಮಯಕ್ಕೆ ತಕ್ಕಂತೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಲ್ವಾ. ಸಮಯಕ್ಕೂ ಜೋ ಅಪ್ನ ಸಚ್ಚಾ ಸಾಥಿ ಬರಲಿಲ್ಲ. ನಾನು ಹೇಳ್ತೇನೆ ನಿಮಗೆ, ಸಮಯ ಟೈಮ್ನ ನಮ್ಮ ಫ್ರೆಂಡ್ ಆಗಿ ಮಾಡ್ಕೋಬೇಕು, ಅವಾಗ ಟೈಮ್ ಜೊತೆ ನಾವು ಮುಂದುವರಿತೀವಿ ಅಲ್ವಾ. ನೆಕ್ಸ್ಟ್, इस पाठ का आशय क्या खत्म हो गया. समय बहुत अनमोल है. समय बहुत अनमोल है मीन्स वेरी प्रीशियस. उनका उसका महत्व धन से भी ज्यादा है. ನಾವು ಅನ್ಕೋತೀವಿ ನಮ್ಮ ಹತ್ರ ದುಡ್ಡಿದೆ, ಟೈಮ್ ಇಟ್ಕೊಂಡು ಏನ್ ಮಾಡೋದು ಬಿಡು ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೆ ಸಮಯದ ಹಣಕ್ಕಿಂತ ಸಮಯ ಬಹಳ ಮುಖ್ಯ ಅಲ್ವಾ. ಒಬ್ಬ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಒಂದು ಕ್ರೀಡೆ ಮೀನ್ಸ್ ರನ್ನಿಂಗ್ ರೇಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಒಂದು ಸೆಕೆಂಡಿನ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಮನುಷ್ಯನ ಜೀವ ಹೋಗ್ಬೇಕಾದ್ರೆ ಒಂದು ಸೆಕೆಂಡ್ ವಿತ್ ಒಂದು 10 ಸೆಕೆಂಡ್ ಮುಂಚೆ ಕರ್ಕೊಂಡಿದ್ರೆ ನಾನು ಉಳಿಸ್ತಾ ಇದ್ದೆ. ಡಾಕ್ಟರ್ ಹೇಳ್ತಾರೆ ನೋಡಿ, ಯಾವಾಗ ಗೊತ್ತಾಗುತ್ತೆ ಟೈಮ್ ವ್ಯಾಲ್ಯೂ. ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಎಷ್ಟು ನಾವು ಆ ಟೈಮ್ ನಾವು ಹಿಡಿದಿಟ್ಕೋಬೇಕು ಆ ಟೈಮ್ನ ಅಂತ ಹೇಳ್ತಾರೆ ಡಾಕ್ಟರ್ ಅಲ್ವಾ. ಅವಾಗ ಗೊತ್ತಾಗುತ್ತೆ ಟೈಮ್ ವ್ಯಾಲ್ಯೂ ಅಂತ. ಪಿ.ಟಿ. ಉಷಾ ಅವರು ಯಾವುದೋ ಒಂದು ರನ್ನಿಂಗ್ ರೇಸ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಅವರು ಸೋತೋಗ್ತಾರೆ. ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಪಕ್ಕದಲ್ಲಿರೋರು ವಿನ್ ಆಗ್ತಾರೆ. ಅವಾಗ ಅವರು ಪಿ.ಟಿ. ಉಷಾ ಅವರಿಗೆ ಅನುಭವ ಆಯ್ತು, ಅದೊಂದು ಅನುಭವ ಅವರಿಗೆ. ನಾನು 2 ಸೆಕೆಂಡ್ಸ್ ಜಸ್ಟ್ ಕಣ್ಣಿಗೆ ಅವರು ಗೆದ್ಬಿಟ್ರು, ನಾನು ಸೋತಿದ್ರೆ. ಅವಾಗ ಅವ್ರಿಗೆ ಸಮಯದ ವ್ಯಾಲ್ಯೂ ಗೊತ್ತಾಯ್ತು. ಅವಾಗಿಂದ ಅವರು ಆ ಟೈಮ್ನ ತನ್ನ ಫ್ರೆಂಡ್ ಆಗಿ ಮಾಡ್ಕೊಂಡು ಲೈಫಲ್ಲಿ ಮುಂದೆ ಹೋದ್ರು. ಅಬ್ದುಲ್ ಕಲಾಂ ಅವರು ಇದೇ ತರ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಅಬ್ದುಲ್ ಕಲಾಂ ಅವರು ಕನಸನ್ನು ಕಾಣಿರಿ ಅಂದ್ರೆ ಮಲಗಿದ್ದ ಕನಸು ಕಾಣಿ ಅಂತ ಹೇಳಿಲ್ಲ ಅವರು. ಕನಸನ್ನ ನನಸು ಮಾಡಿ. ನೀವು ನಿದ್ದೆ ಬರುತ್ತೆ ಬಟ್ ಮಲ್ಕೊಂಡ್ಬಿಡಿ, ಅವಾಗ ಏನಾಗುತ್ತೆ ಆ ಟೈಮು ನಿದ್ದೆಗೆ ಮೀಸಲು. ಬಟ್ ಎದ್ದಿದ್ದಾಗ ಆ ಒಂದೇ ಒಂದು ಕ್ಷಣ ಸಮೇತ ನಾವು ವೇಸ್ಟ್ ಮಾಡಬಾರ್ದು. ಆ ಸಮಯನ ನಾವು ಹೇಗೆ ಕೆಲಸಕ್ಕೆ ಯೂಸ್ ಮಾಡ್ತೀವಿ, ಆ ಸಮಯನ ನಾವು ಯೂಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಇವಾಗ ಏನಾದ್ರು ಹೋಗ್ಬೇಕಾದ್ರೆ ನಿದ್ದೆ ಬರ್ತಾ ಇದೆ, ನಮಗೆ ನಿದ್ದೆ ಬರ್ತಾ ಇದೆ, ಮಲಗಬೇಕು ಅಂತ ಹೇಳ್ತೀರ. ಆ ಟೈಮ್ ಬಿಟ್ಬಿಟ್ಟು ಮಲ್ಕೊಳ್ಳಿ. 2 ಅವರ್ಸ್ ಮಲಗಿ, 3 ಅವರ್ಸ್ ಮಲಗಿ. ಬಟ್ ಎದ್ದಾಗ ಏನ್ ಮಾಡಬೇಕು, ನಿಮ್ಮ ಕೆಲಸನ ನೀವು ಮಾಡಬೇಕು. ಅದು ನಿಮ್ಮ ಟೈಮ್ನ ಹಿಡಿತದಲ್ಲಿ ನೀವು ಇಟ್ಕೋಬೇಕು. ಈ ಕವಿತಾ ದ್ವಾರ ಚಾತುರ ಸಮಯಕ್ಕೆ ಮಹತ್ವ ಸಂಜೀವಿ. ಈ ಕವಿತೆಯ ಮೂಲಕ ನಿಮಗೆ ಒಂದು ಸಂದೇಶನ ಕೊಡ್ತಾ ಇದ್ದಾರೆ.
ಯಾರು ಸಿ ಅಕ್ಷರ ಗುಪ್ತಜಿಯವರು ಟೈಮ್ನ ನೀವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಲೈಫಲ್ಲಿ ಒಂದು ಉನ್ನತ ಘಟ್ಟನ ತಲುಪುತ್ತೆ. उद्योगी को कहा नहीं सो समय मिल जाता, समय नष्ट कर कहीं सो के कोई भी पाता। उद्योगी को कहा नहीं सो समय मिल जाता, समय नष्ट कर कहीं सो के कोई भी पाता। आलसी यहाँ कर रहा है सभी बहाने, आलसी यहाँ कर रहा है सभी बहाने। जो करना है करो अभी, फल को क्या जाने, जो करना है करो अभी, फल को क्या जाने। पा सकते फिर नहीं कभी तुम उसको खोके, पा सकते फिर नहीं कभी तुम इसको खोके। चाहो तुम क्यों नहीं चक्रवर्ती भी होके, चाहो तुम क्यों नहीं चक्रवर्ती भी होके। कर सकता फिर भी तुमको नहीं जरा है इसकी चिंता। समय ईश का दिया अति अनुभव नहीं है, यही समय ही अहो तुम्हारा शुभ जीवन है। तुच्छ कभी तुम नहीं एक पल को भी जानो, पल पल से ही बना हुआ जीवन को मानो। करना है जो काम उसी चिंता लगा दो, आत्म पर विश्वास करो संदेह भगा दो। एक सांस समय बना और कब तुम पाओगे, होकर पीछे किसे सर्वदा पछताओगे। समय ಅನ್ನೋದು ಹೋದ್ಮೇಲೆ ನೀವು ಆ ಸಮಯದ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ಆ ಹೋದ ಸಮಯನ ನಾವು ಮುಂದೆ ತಗೊಳ್ಳೋಕೆ ಬರೋದಿಲ್ಲ. ಯಾಕೆ? ಅದು ಹೋದ ಸಮಯ ಮಾತ್ರ ಮುಂದೆ ತಗೊಳ್ಳೋಕೆ ಯಾರಿದರೂ ಸಾಧ್ಯ ಇಲ್ಲ. ಹೇಳ್ತೇವೆ, उद्योगी को कहा नहीं सो समय मिल जाता, समय नष्ट कर कहीं सो क्यों कोई भी पाता। ओके, उद्योगी मीन्स एम्प्लॉय, उद्योगी एम्प्लॉय, उद्योगी ನೋಡಿ, ಒಂದು ಕೆಲಸಕ್ಕೆ ಒಂದು ವ್ಯಕ್ತಿ ಹೋದಾಗ ಆ ವ್ಯಕ್ತಿ ಮಾರ್ನಿಂಗ್ 9 to 5 o'clock ಕೆಲಸ ಮಾಡ್ತಾರೆ ಅಲ್ವಾ. ಸಮಯ ನಷ್ಟ ಕರನೆ ಸೌಖ್ಯ ಬಿ ಪಾತ. ನಷ್ಟ ಮೀನ್ಸ್ ವೇಸ್ಟ್, ನಷ್ಟ ವೇಸ್ಟ್. ಡೋಂಟ್ ವೇಸ್ಟ್ ಟೈಮ್ ಅಂತ ಹೇಳ್ತಾರೆ ಅಲ್ವಾ. ಮಾರ್ನಿಂಗ್ 9 to 5 ಅವ್ರಿಗೆ ಏನು ಕೆಲಸ ಮಾಡ್ತಾರೆ ಅಲ್ಲಿ, ನಾನು ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸನ ಅಲ್ಲಿ ಮಾಡಬೇಕು. ಯಾಕೆಂದ್ರೆ ಅದು ವರ್ಕಿಂಗ್ ಟೈಮ್ ಅವ್ರಿಗೆ, ಅಲ್ಲಿ ಮಾಡಿದ್ರೆ ಅವ್ರ ಕೆಲಸದಿಂದ ತರ್ತಾರೆ. ಸಮಯ ಸಬ್ಸೆ ಬಡಿ ಸಂಪತ್ತಿ ಹೇ. ಸಮಯ ನಮ್ಮ ಎಲ್ಲರಿಗಿನ್ನ ಸಮಯ ನಮಗೆ ದೊಡ್ಡ ಸಂಪತ್ತು. इसका महत्व धन से भी ज्यादा है. ಈ ಸಮಯ ನಮಗೆ ಹಣಕ್ಕಿಂತ ಪ್ರಾಮುಖ್ಯತೆ. ಪರಿಶ್ರಮಿ ವ್ಯಕ್ತಿ समय का हमेशा सदुपयोग करता है. ಪರಿಶ್ರಮಿ ವ್ಯಕ್ತಿ ಅಂದ್ರೆ ಎಫರ್ಟ್, ಆ ಎಫರ್ಟ್ ಹಾಕೋ ವ್ಯಕ್ತಿ ತಾನು ಕಷ್ಟಪಟ್ರೆ ಆ ಸಮಯದ ಬೆಲೆ ಗೊತ್ತಾಗುತ್ತೆ, ಆ ಸಮಯನ ಸದುಪಯೋಗ ಮಾಡ್ಕೊತಾನೆ. ಆಲಸ್ नहीं करते. ನೋಡಿ, ಟೈಮ್ನ ವೇಸ್ಟ್ ಮಾಡೋ ಒಬ್ಬ ರೈತ ಒಂದು ಬೆಳೆನ ಒಣಗಾಕಿದ್ದಾಗ ಮಳೆ ಬಂದ ಪಾಪ ಅವ್ರು 6 ತಿಂಗಳಿಂದ ಬೆಳೆದಿರೋ ಬೆಳೆ ವೇಸ್ಟ್ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೆ ರೈತ ಏನ್ ಮಾಡ್ತಾನೆ, ಕಾವಲು ಕೂತಿರ್ತಾನೆ ಬೆಳೆನ ಒಣಗಿದಾಗ. ಬಟ್ ಮಳೆನೂ ಬೇಕು, ಬಿಸಿಲು ಬೇಕು, ಇಲ್ಲಾಂದ್ರೆ ಒಂದು ಬೆಳೆ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಆ ಟೈಮ್ ಅನ್ನೋದು ವೆರಿ ಪ್ರೆಷಿಯಸ್. ವೇಸ್ಟ್ ಆಗಿ ಟೈಮು ನಾವು ವೇಸ್ಟ್ ಮಾಡಬಾರ್ದು. ಆಲಸ್ नहीं करते. आलस मीन्स लेजीनेस, लेजी ಬೇಡ. उन्हें पता है कि अगर समय का व्यर्थ जाने दिया तो यह लोक नहीं आएगा. ಆ ರೈತರಿಗೆ ಗೊತ್ತಿರುತ್ತೆ ಸಮಯ ಹೋಗ್ಬಿಟ್ರೆ ಆವಾಗ ನಮಗೆ ಸಮಯ ಹಿಂತಿರುಗಿ ಬರೋದಿಲ್ಲ. ಆ ದಿನದ ಕೆಲಸನ ನಾವು ಮಾಡಿ ಮುಗಿಸ್ಬೇಕು. ಸಮಯ को नष्ट करने से कभी सुख नहीं मिलता. ಸಮಯನ ನಾವು ವೇಸ್ಟ್ ಮಾಡಿದ್ರೆ ಮನುಷ್ಯನಿಗೆ ಸುಖ ಶಾಂತಿ ಎಂದು ಹೇಳಲು
ಅನ್ನೋದು ಸಿಗೋದಿಲ್ಲ. ಯಾಕೆ? ಹೋದ ಸಮಯ ಮತ್ತೆ ಬರೋದಿಲ್ಲ. ಇವಾಗ ನೋಡಿ, ಚೈಲ್ಡ್ಹುಡ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಆಟ ಆಡ್ತೀರಾ, ಆಮೇಲೆ ಸ್ಕೂಲ್ಗೆ ಸೇರ್ತೀರಾ, ಆಮೇಲೆ 10th ಸ್ಟ್ಯಾಂಡರ್ಡ್ ಆಗ್ತೀರಾ, ಆಮೇಲೆ ಕಾಲೇಜ್ ಹೋಗ್ತೀರಾ, ಏನೋ ಒಂದು ಬಿಕಾಮ್ ಡಿಗ್ರಿ ಎಲ್ಲ ಫಿನಿಶ್ ಮಾಡ್ಕೋತೀರಾ. ಬಟ್ ಆಮೇಲೆ ನೀವೇನ್ ಮಾಡ್ತೀರಾ, ಕೆಲಸಕ್ಕೆ ಹೋಗ್ಲೇಬೇಕು. ಅದೊಂದು ಸಮಯ, ಆ ಏಜ್ಗೆ ತಕ್ಕಂತೆ ನೀವು ಮಾಡಬೇಕು ಅಲ್ವಾ. ಫಸ್ಟ್ ಕೆಲಸಕ್ಕೆ ಹೋಗೋ, ಆಮೇಲೆ ಚೈಲ್ಡ್ಹುಡ್ ನಾವು ಅನುಭವಿಸೋದಂತ ಇಲ್ಲ. ಒಂದು ವಯಸ್ಸಲ್ಲಿ ಏನ್ ಮಾಡ್ತೀವೋ ಅದನ್ನೇ ಮಾಡಬೇಕು. आलसी यहाँ कर रहा है सभी बहाने, जो करना है करो अभी, कल को क्या जाने. आलस मीन्स laziness. laziness ಸೋಮಾರಿತನದ್ದು ಮನುಷ್ಯನಿಗೆ ಜಡತ್ವ ಇದ್ದರೆ ಅದನ್ನ ಹೋಗಲಾಡಿಸ್ಬೇಕಂದ್ರೆ ಸ್ಟೈಲ್ ಜೊತೆ ನಾವು ಸೆಟ್ ಮಾಡಬೇಕು. ಅವಾಗ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. जो करना है करो अभी, कल को क्या जाने. ನಾಳೆ ಮಾಡ್ತೀನಿ, ಇವಾಗ ಏನಾದ್ರು ಒಂದು ಬರ್ಕೊಟ್ಟಿದ್ರೆ ಮ್ಯಾಮ್ ಬರ್ಕೊಬಿಟ್ಟೆ ನಾನು ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ. ಬಟ್ ನಿಮ್ಗೇನು ಬರೆಯೋ ಮನಸ್ಸಿದೆ, ಜಸ್ಟ್ ಒಂದು 10 minutes ಅಲ್ಲಿ ಬರೆಯೋದನ್ನ ವಾಪಸ್ ಮಾಡ್ಬೋದು. ಮ್ಯಾಮ್ ನಾನು ಜಸ್ಟ್ ನಾನು ಲಂಚ್ ಟೈಮಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಲ್ಲ ಯಾರು, ನಾನು ನಾಳೆ ಮಾಡ್ಕೊಡ್ತೀನಿ ಅಂತ. ಯಾಕೆ? ಅದಕ್ಕೆ ಹೇಳ್ತಾರೆ ಕವಿ, ನಾಳೆ ಕೆಲಸ ಮಾಡೋದು ನಾಳೆ ಮಾಡೋದು, ಇವತ್ತೇ ಮಾಡು, ಇವತ್ತು ಮಾಡೋದು ಈಗಲೇ ಮಾಡು, ಅದರಿಂದ ನಿಮಗೆ ಸಮಯ ಉಳಿಯುತ್ತೆ ಅಂತ ಹೇಳ್ತಾರೆ. ಕಲ್ಲು ಕ್ಯಾ ಜಾನೆ, ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾಳೆ ಕೆಲಸ ಇವತ್ತು ಮಾಡು, ಇಂದಿನ ಕೆಲಸ ಈಗಲೇ ಮಾಡು ಅಂತ ಕವಿ ಹೇಳ್ತಾರೆ. ಪಾಸತ್ತೆ ಫಿರ್ ನಹಿ ಕವಿ ತುಮ್ಕೋ, ಇಸ್ಕೋ ಹೋಕೆ ಚಾಹೋ ತುಮ್ ಕ್ಯೋ ನಹಿ ಚಕ್ರವರ್ತಿ ಬಿ. ಅಂದ್ರೆ ಕವಿ ಹೇಳ್ತಾ ಇದ್ದಾರೆ, ನೋಡಿ ಇಲ್ಲೊಂದು ಹುಡುಗ ಕೂತಿದ್ದಾನೆ, ಈ ನೋಡಿ ಈ ಟೈಮು ಅದೋ ತರನೇ ಅವ್ರ ತರನೇ ಸೌಕರ್ಯಾಗಿ ಆ ಟೈಮು ಕೂತ್ಕೊಂಡಿದ್ದೀನಿ. ಯಾಕೆ? ಅವ್ರು ತುಂಬಾ ಲೇಸಿ. ಆ ಗಡಿಯಾರನು ಅವ್ರಿಗೆ ಕುಡ್ಕೊಂಡು ನೋಡ್ತಾನೆ. ಐ ವಿಲ್ ಶೋ ಯು, ಸಿ ದಿ ಚಿಲ್ಡ್ರನ್. ನೋಡಿ ಯಾವ ತರ ಹುಡುಗ ಪಾಸ್ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಮಾರ್ನಿಂಗ್ ಹೋದ್ರೆ ಸಂಜೆ ಹೊರತು ಟೈಮ್ ವೇಸ್ಟ್ ಮಾಡಿ ಬರ್ತಿದ್ದಾನೆ. ಬಟ್ ಅವ್ನು ಏನ್ ಮಾಡ್ತಾ ಇದ್ದಾನೆ, ಅವನು ತಾನು ಎಫರ್ಟ್ ಹಾಕ್ತಾ ಇಲ್ಲ, ಅದರಿಂದ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ನೀವು ಒಂದು ಮನುಷ್ಯ ಅಂತ ಕೊಟ್ಟ ಮೇಲೆ ನಾವು ಪ್ರತಿಯೊಂದು ಆ ಸಮಯಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಹೇಳ್ತಾರೆ. ಅದೇ ತರ ನೀವು ಆ ಸಮಯದ ಜೊತೆ ನೀವು ಓಡ್ತಾ ಇದ್ರೆ ಮುಂದೆ ನೀವು ಚಕ್ರವರ್ತಿ, ಅಶೋಕ ಚಕ್ರವರ್ತಿ ಬೇಕಾದ್ರೆ. ಹಾಗೂ ಇವಾಗ ಮೋದಿ ಜೀವನಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿದಾರಲ್ವಾ, ಅವ್ರು ಪ್ರಧಾನಮಂತ್ರಿ ಆಗಿರೋದಕ್ಕೆ ನಮಗೆಲ್ಲ ಎಷ್ಟು ಯೂಸ್ಫುಲ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅದೇ ತರನೇ ನೋಡಿ, ಅವರು ಕಷ್ಟಪಟ್ಟಿಗೆ ಈ ಏಜಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅದೇ ತರ ನೀವು ಒಂದ್ಸಲ ಅದೇ ತರ ರಾಜರು ಆಗ್ತೀರಾ, ಸಮಯ ಜೊತೆ ಓಡಿ ಅಂತ ಕವಿ ಹೇಳ್ತಾರೆ. कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता. कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता. समय की बराबरी दही फीस में सकते हैं, ना ही उसका धन से पुनः प्राप्त किया जा सकता है. ನೋಡಿ, ದುಡ್ಡು ಇವತ್ತಲ್ಲ ನಾಳೆ ನಾವು ದುಡ್ಕೋಬಹುದು ಅಲ್ವಾ. ನೋಡಿ, ಇವತ್ತು ನಿಮ್ಮ ಹತ್ರ ಏನೋ ಟ್ಯಾಬ್ಲೆಟ್ಸ್ ಇದ್ರೆ ಕಳೆದೋಗುತ್ತೆ, ಅವಾಗ ನೀವು ಹೇಳ್ತೀರಮ್ಮ ನನ್ನ ಹತ್ರ ಇರೋ ಟ್ಯಾಬ್ಲೆಟ್ಸ್ ಕಳೆದೋಯ್ತು. ಬಟ್ ಅದನ್ನ ನಾವು ಮತ್ತೆ ಪಡ್ಕೋಬಹುದು, ಏನೋ ಒಂದು ಕೆಲಸ ಮಾಡಿ ಆ ಟ್ಯಾಬ್ಲೆಟ್ಸ್ನ ಪಡ್ಕೋಬಹುದು. ಬಟ್ ಸಮಯ ಹಾಳಾದ ಸಮಯ ನಮಗೆ ಮತ್ತೆ ಬರೋದಿಲ್ಲ. ಅದಕ್ಕೆ समय की दंडे अंतनो ಹೇಳ್ತಾರೆ. जा सकते समय इतना कीमती होने पर भी हम इसे व्यर्थ जाने देते हैं और किसी प्रकार की चिंता नहीं करते हैं. ನೋಡಿ, ಟೈಮ್ ಎಷ್ಟು ಪ್ರಿಷಿಯಸ್ ಅಂತ ಗೊತ್ತಿದ್ರು ನೀವೆಲ್ಲ ಏನ್ ಮಾಡ್ತೀರಾ, ಟೈಮ್ ನ ವೇಸ್ಟ್ ಮಾಡ್ತೀರಾ. ಯಾಕೆ? ಆ ಟೈಮ್ ಮತ್ತೆ ಬರುತ್ತೆ, ಬಿಡು ನಾಳೆ ಮಾಡ್ಕೊಳ್ಳೋಣ ಬಿಡು ಅಂತ ಅನ್ಕೋತಾರೆ. ಇಸ್ ಪ್ರಕಾರ की चिंता नहीं करता. ಟೈಮು ನಿಮ್ಮನ್ನ ಚಿಂತೆ ಮಾಡಲ್ಲ, ನೀವು ಟೈಮ್ ಚಿಂತೆ ಮಾಡಿಲ್ಲ ಅಂದ್ರೆ ನೀವು ಓದ ಕಾಲಕ್ಕೆ ಆಮೇಲೆ ನೀವು ಚಿಂತೆ ಮಾಡ್ತೀರಾ, ಟೈಮು ಅದ್ರ ಪಡೆದು ಹೋಗ್ತಾ ಇರುತ್ತೆ. समय ईश्वर का दिया हुआ अति अनुपम धन है, यही समय ही अहो तुम्हारा शुभ जीवन है. समय भगवान की हुई अनमोल संपदा है. ನೋಡಿ, ದೇವರು ನಮಗೆ ಟೈಮ್ ಅನ್ನ ಕೊಟ್ಟಿರ್ತಾನೆ, ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿದ್ರೆ ಅದು ದೊಡ್ಡ ಸಂಪತ್ತು ನಮಗೆ. ಆ ಟೈಮ್ ನಾವು ಯೂಸ್ ಮಾಡ್ಕೊಂಡಿಲ್ಲ ಲೈಫ್ ಅಲ್ಲಿ ನಾವು ಸೋತ ಹಾಗೆ. हमें इसकी कीमत कर चलकर
नहीं पल को भी जानो पल पल से ही बना हुआ ಜೀವನ ಕೋಮಾನು ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ ಜೀವನದಲ್ಲಿ ಮುಂದೆ ನಾವು ಪ್ರಾಣ ಹೋಗ್ಬೇಕಂದ್ರೆ ಒಂದು ಕ್ಷಣ ಎಷ್ಟು ಪ್ರಿಷಿಯಸ್ ಅಲ್ವಾ ಅದೇ ತರ ಹೇಳ್ತಾ ಇದ್ರೆ हमें एक क्षण को उपयोग करना चाहिए ಒಂದೇ ಒಂದು ಸೆಕೆಂಡ್ ಸಮೇತ ಕ್ಷಣ ಮೀನ್ಸ್ ಸೆಕೆಂಡ್ ನಾವು ಅದನ್ನ ವೇಸ್ಟ್ ಮಾಡಬಾರ್ದು ನಮ್ಮ ಆ ಟೈಮ್ ನಾವು ಹಿಡಿದಿಟ್ಕೋಬೇಕು एक क्षण भी व्यर्थ नहीं समझाना चाहिए हमारे जीवन एक एक पल से ही निर्मित होता है ಒಂದು ಕ್ಷಣ ಒಂದು ಹೆಜ್ಜೆನೆ ನಮಗೆ ಮೇಲಕ್ಕೆ ತಗೊಂಡು ಹೋಗುತ್ತೆ ಡೋಂಟ್ ವೇಸ್ಟ್ ದ ಟೈಮ್ करना है जो काम उसी में चिंता लगा दो आत्मा पर विश्वास करो संदेह बता दो अपने ऊपर आत्मविश्वास रखकर जिस काम में भी हाथ डाले उसे पूरी मन से करो किसी भी प्रकार संदेह मन में मत रखो ನಿಮಗೆ ಕಾನ್ಫಿಡೆನ್ಸ್ ಅಂತ ನಿಮ್ಮ ಮನಸ್ಸಲ್ಲಿ ಇರಬೇಕು ಮಕ್ಕಳ ಅವಾಗ ನೀವು ನಾಳೆ ಕೆಲಸ ಮಾಡಿಲ್ಲ ಇವತ್ತೇ ಮಾಡಿ ಅಲ್ವಾ ಕಾನ್ಫಿಡೆನ್ಸ್ ಇರಬೇಕು ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಎಲ್ಲ ನನಗೆ ಗೊತ್ತು ಅನ್ನೋದು ತಪ್ಪು ಅಲ್ವಾ ಯಾಕೆಂದ್ರೆ ಒಂದು ಮರಕ್ಕಿನ ಇನ್ನೊಂದು ಮರ ಗೊತ್ತಿರುತ್ತೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಬುದ್ಧಿವಂತ ಇದ್ದೇ ಇರ್ತದೆ ನಿನಗೆ ಗೊತ್ತೇ ಇರೋದು ನಿಮ್ಮ ಪಕ್ಕದಲ್ಲಿರೋದು ಗೊತ್ತು ಅವ್ರಿಗೆ ಗೊತ್ತಿರೋದು ನಿನಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಿನಗೂ ಗೊತ್ತಿರುತ್ತೆ ಒಬ್ಬ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಒಬ್ಬ ಟ್ಯಾಲೆಂಟ್ ಇರ್ತಾನೆ ಅವ್ನು ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ ಬಟ್ ಅವ್ನಿಗೆ ಬರೀ ಓದ್ತಾನೇ ಇರ್ತಾನೆ ಬಟ್ ಬುಕ್ಕಲ್ಲಿ ಮಾತ್ರ ಗೊತ್ತು ಹೊರಗಿನ ಪ್ರಪಂಚ ಅವನಿಗೆ ಗೊತ್ತಿರಲ್ಲ ಆ ಇನ್ನೊಂದು ಪಕ್ಕದಲ್ಲಿರ್ತಾನೆ ಅವ್ನಿಗೆ ಏನೂ ಬರೋದಿಲ್ಲ ಅವನೇನೂ ಓದಲ್ಲ ಬಟ್ ಅವ್ನಿಗೆ ಹೊರಗಿನ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಅವನಿಗೆ ಕಲ್ತ್ಕೊಂಡಿರ್ತಾನೆ ನೋಡಿ ಇವಾಗ ವಿದ್ಯೆ ಇರೋರು ವಿದ್ಯೆನೇ ಬುದ್ಧಿ ಅಂತ ಹೇಳ್ತಾರೆ ಅಲ್ವಾ ಆ ಬುದ್ಧಿನ ಯೂಸ್ ಮಾಡಿದ್ರೆ ವಿದ್ಯೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ ಬುದ್ಧಿನೂ ಇಲ್ಲ ವಿದ್ಯೆನೂ ಇಲ್ಲ ಅಂದ್ರೆ ನಾವು ಲೈಫಲ್ಲಿ ಮುಂದೆ ಹೋಗೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ವಿದ್ಯೆನೂ ಇರಬೇಕು ಬುದ್ಧಿನೂ ಇರಬೇಕು ಎರಡು ನಮ್ಮ ಮನುಷ್ಯನಿಗೆ ಅತಿ ಅಮೂಲ್ಯವಾದ ದೇವರು ಕೊಟ್ಟಿರೋ ಒಂದು ವರ ಅಂತ ಹೇಳ್ತಾರೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟು ಮುಂದೆ ऐसा सुसमय भला आओ कब तुम पाओगे होकर पीछे इसे सर्वदा पछताओगे इस प्रकार उचित समय को भावना नहीं चाहिए ಅಂದ್ರೆ ನಿಮಗೆ ಬರೋ ಸಮಯನ ನೀವು ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡಿದ್ರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಪಶ್ಚಾತ್ತಾಪ ಅಂದ್ರೆ ನೀವು ಯಾವಾಗ ಅನ್ಕೋತಿರೋ ಆವಾಗ ಟೆಸ್ಟ್ ಟೈಮಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ ಬಟ್ ನೀವು ಬರ್ತಿರಲ್ಲ ಆಮೇಲೆ ಅನ್ಕೋತೀರ ಇವಾಗ ನಿಮ್ಗೆ ಆನ್ಸರ್ ಗೊತ್ತಿತ್ತು ನಾನು ಬರೀಬೋದಾಗಿತ್ತು ಅಂತ ಹೇಳ್ಬಿಡ್ತಾರೆ ಬಟ್ ಅವಾಗ ನೀವು ಬರೆಯೋಕ್ಕಾಗುತ್ತಾ ಇಲ್ಲ ಯಾಕೆಂದ್ರೆ ಸಮಯ ಮೀರೋಗಿದೆ ಅದಕ್ಕೆ ಸಮಯ ಬಂದಾಗ ಅದಕ್ಕೆ ನಾವು ಬೆಲೆ ಕೊಡಬೇಕು अगर इसे एक बार भाव दिया तो फिर से आगे प्राप्त नहीं कर सकेंगे ನಾನು ಆಗಲೇ ಹೇಳಿದೆ ನಿಮಗೆ ಸಮಯ ಹೋಗಿದ್ದು ಮತ್ತೆ ಮುಂದಕ್ಕೆ ಬರೋದಕ್ಕೆ ಆಗೋದಿಲ್ಲ ಇವಾಗ ಒಂದು ಟ್ರೈನಲ್ಲಿ ಹೋಗ್ಬೇಕು ಅಂದ್ರೆ ಜಸ್ಟ್ ಕರೆಕ್ಟ್ ಟೈಮ್ ಅಲ್ಲಿ ರೀಚ್ ಆದ್ರೆ ಮಾತ್ರನೇ ನಿಮ್ಮಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ ಟ್ರೈನ್ ಹೋದ್ಮೇಲೆ ನೀವು ಹೋದ್ರೆ ಏನು ಪ್ರಯೋಜನ 1 ಮಿನಿಟ್ ಆದ್ರೂ ಟ್ರೈನು ಹೊರಟೋಗ್ಬಿಡುತ್ತೆ ಅಲ್ವಾ ಅದಕ್ಕೆ ಅದು ಕರೆಕ್ಟಾಗಿ ಯಾವ ಥರ ರೀಚ್ ಆಗ್ತೀರೋ ನಿಮ್ಮ ಲೈಫಲ್ಲಿ ಅದೇ ಥರ ಒಂದು टाइम टेबल ಮಾಡಬೇಕು समय निकल गया तो बहुत पछताओगे समय ಅಂದ್ರೆ ಸಮಯ ಮುಂದೋಗ್ಬಿಟ್ರೆ ಸಂತ ಪಡಬೇಕಾಗುತ್ತೆ ಏನು ಮಾಡ್ತಾರೆ ಆಫ್ಟರ್ ಟುಗೆದರ್ ರಿಗ್ರೆಟ್ ನೀವು ಅನ್ಕೋತೀರಾ ಆವಾಗ ನನಗೆ ಕೆಲಸ ಮಾಡೋದಕ್ಕೆ ತುಂಬಾ ಪಶ್ಚಾತ್ತಾಪ ನಿಮ್ಮ ಪಕ್ಕದಲ್ಲಿರೋನು ಅವನು ಮುಂದೆ ಹೋಗ್ಬಿಟ್ಟಿರ್ತಾನೆ ಅವಾಗ ನೀವು ಅನ್ಕೋತೀರ ನಾನು ಈ ಥರ ಹೋಗೋಕೆ ಆಗಲೇ ಮಾಡ ಅಂತ ಪಶ್ಚಾತ್ತಾಪ ಅವಾಗ ನಿಮಗೆ ಪಡಬೇಕು ನೀವು ಲೂಸರ್ ಆಗ್ಬೋದು ಯಾವುದಾದ್ರು ವಿನ್ನರ್ ಆಗಬೇಕು ಅನ್ನೋ ಮನಸ್ಸಲ್ಲಿ ಇದ್ರೆ ಮುಂದೆ ಹೋಗ್ತಾರೆ ಇಲ್ಲ ಅಂದ್ರೆ ನಿಮ್ಮಲ್ಲೇ ಇರ್ತೀವಿ ದಿಸ್ ಇಸ್ ಸಮಯ ಕಿ ಪಹಚಾನ್ ಓಕೆ ಆಲ್ ಆಫ್ ಯು ರೀಡ್ ದ ಲೆಸನ್ ಸಾರಿ पोयम कंपल्सरी ऑल ऑफ यू बाय हार्ट ओके नेक्स्ट एक वाक्य में उत्तर लिखिए एक वाक्य में उत्तर लिखिए कवि के अनुसार मनुष्य को सुख कब नहीं मिलता ಮನುಷ್ಯನಿಗೆ ಸುಖ ಯಾವಾಗ ಸಿಗಲ್ಲ ಯಾವಾಗ समय नष्ट करने से मनुष्य को सुख नहीं मिलता ಸಮಯನ ವೇಸ್ಟ್ ಮಾಡಿದ್ರೆ ನಮಗೆ ಸುಖ ಅನ್ನೋದು ಸಿಗೋದೇ ಇಲ್ಲ ಸೆಕೆಂಡ್ ಬಹಾನೆ बनाने का प्रमुख कारण क्या है ಬಹಾನೆ ಅಂದ್ರೆ ನೀವು ಕಷ್ಟಪಟ್ಟು ಮುಂದೆ ಹೋಗ್ಬಿಟ್ಟಿರ್ತೀರಾ ಅವಾಗ ಯಾಕೆ ನಿಮಗೆ ಅಷ್ಟು ಕಷ್ಟ ಆಗುತ್ತೆ
प्रमुख कारण ಏನು ಅಂತ ಹೇಳ್ತಾರೆ. ಆಲಸ್ ಬಹಾನೆಗೆ ಬರಲಿಕ್ಕೆ प्रमुख कारण है. ಆಲಸ್ ಅಂದ್ರೆ ಲೇಜಿತನ, ನಾವು ಮುಂದಕ್ಕೆ ಹೋಗೋಕೆ ಸಾಧ್ಯ ಇಲ್ಲ. समय किसका दिया हुआ अनुभव धन है. समय ನಿಮಗೆ ಯಾರು ಕೊಟ್ಟಿದ್ದು, ಅದನ್ನ ನಿಮಗೆ ಯಾರು ನಿಮಗೆ वरवाही ಕೊಟ್ಟಿದ್ದು ಅಂತ ಕೇಳ್ತಾರೆ. ईश्वर हमको यह समय दिया गया है. कवि किस प्रकार विश्वास करने को कहते हैं. कवि आत्मा पर विश्वास करने के लिए कहते हैं. कवि किस पर विश्वास करने को कहता है. आत्मा, ನಿಮ್ಮ ಆತ್ಮವಿಶ್ವಾಸ, ಅದನ್ನ ನೀವು ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ, ನೀವು ಯಾವುದಾದ್ರೂ ಉನ್ನತ ಶಿಖರದಲ್ಲಿ ನೀವು ಇರಬೇಕು. समय के होने से क्या होता है. समय टाइम ನ ವೇಸ್ಟ್ ಮಾಡೋರಿಗೆ ಏನಾಗುತ್ತೆ ಅಂತ ಕೇಳ್ತಾರೆ. ಪಶ್ಚಾತ್ತಾಪ होने लगते हैं. ಪಶ್ಚಾತ್ತಾಪ ಮೀನ್ಸ್ ಪಶ್ಚಾತ್ತಾಪ. ಅವಾಗ ನಿಮ್ಗೆ ಅನ್ಸುತ್ತೆ ಅವಾಗ ಸಂತಾಪದಲ್ಲಿ ಹೋದ ಸಮಯ ನಾನು ಅವಾಗ ಕಳೆದುಬಿಟ್ಟೆ, ಬಟ್ ಇವಾಗ ನನಗೆ ಸಮಯ ಬರೋದಿಲ್ಲ ಅಂತ ಪಶ್ಚಾತ್ತಾಪ ಪಡೋದು ಆ ಕೆಲಸ ಆಗುತ್ತೆ ಮಾಡಿ. ನೆಕ್ಸ್ಟ್ 2-3 वाक्य में उत्तर देके आई विल सेंड टू व्हाट्सएप आफ्टर दैट. ओके. नेक्स्ट निम्नलिखित शब्दों में से सही शब्द चुनकर रिक्त स्थान की पूर्ति कीजिए. फिल इन द ब्लैंक्स. जो कर रहा है डैश करो क्या चाहिए. जो कर रहा है करो आगे. थर्ड में फर्स्ट वन करो. जहाँ पर तुम क्यों रही डैश भी होगे चक्रवर्ती. कष्टपट माटे भी होगा चक्रवर्ती काम होगा. यही समय ही अहो तुम्हारा डैश जीवन में शुभ जीवन में. ಇಲ್ಲಾಂದ್ರೆ ಅಶುಭ ಜೀವನ. ಟೈಮ್ ವೇಸ್ಟ್ ಮಾಡಿದ್ರೆ ನಿಮಗೆ ಅಶುಭ ಜೀವನ ಆಗುತ್ತೆ, ಇಲ್ಲಾಂದ್ರೆ ಶುಭ ಜೀವನ ಆಗಿ ಹೋಗುತ್ತೆ. कोकुल पीछे किसे डैश पछताओगे. सर्वदा पछताओगे. ಜೀವನದಿಂದ ಸಂತ ಪಡೆದು ಅಲ್ವಾ. ನೆಕ್ಸ್ಟ್ ಫೋರ್ತ್ ವೇ ಅನುರೂಪ ಕೋರಿಲೇಟೆಡ್. ಆಲಸ್ ಪರಿಶ್ರಮ ಆಪೋಸಿಟ್. ಆಲಸ್ ಅಂದ್ರೆ ಲೇಜಿ, ಪರಿಶ್ರಮ ಅಂದ್ರೆ ಹಾರ್ಡ್ ವರ್ಕ್. ನಷ್ಟ ಲಾಭ. ನಷ್ಟ ಲಾಭ. ನೆಕ್ಸ್ಟ್ जानो मान. लग दो भागो. लगा दो और जगा दो. all of you fill in the textbook compulsory. धन निर्धन दिया लिया. जीवन मरण कोना पाना. कोना मीन्स ಕಳ್ಕೊಳ್ಳೋದು, ಪಾನ ಮೀನ್ಸ್ ಪಡ್ಕೊಳ್ಳೋದು. ಕಳ್ಕೊಂಡ್ಬಿಡ್ತೀರಾ ಮತ್ತೆ ಅದನ್ನ ಪಡ್ಕೊಳ್ತೀರಾ, ಅದನ್ನ ಪಾನ. ಕೋನ ಪಿನ ಪಾನ. ಕೋನ ಪಾನ. नेक्स्ट जोड़कर देखिए फिफ्थ में उद्योगी सुसमय. उद्योगी सुसमय. आलस बहाना. जीवन अनुभव धन है. समय जीवन पल पल. जीवन पल पल. समय अनुभव धन. द्रव्य समता. उद्योगी सुसमय है. आलस बहाना. जीवन पल पल है. समय अनुभव धन है. द्रव्य समता है. उदाहरण नेक्स्ट 6 में उदाहरण के अनुसार तुकांत शब्द को पहचान कर लिखिए. तुकांत शब्द है ರೈಮಿಂಗ್ ವರ್ಡ್ಸ್ ಬರ್ತಲ್ವಾ, ಆ ಪೋಯಮ್ ಅಲ್ಲಿ ಲಾಸ್ಟ್ ಎಡ್ಜ್ ಇರುತ್ತೆ, ಅದನ್ನ ನೀವು ನೋಡಿ ನೀವೇ. जाता पाता. बहाने जाने. समता सकता. धन जीवन. लगा दो भगा दो. जानो मानो पाओगे पछताओगे. 7th में नीचे दिए गए शब्दों का शुद्ध रूप लिखिए. शुद्ध ರೂಪದಲ್ಲಿ ವರ್ಡ್ಸ್ ಬೇರೆ ವರ್ಡ್ಸ್ ಕೊಟ್ಟಿರ್ತಾರೆ, ಅದನ್ನ ನೀವು ಶುದ್ಧ ರೂಪದಲ್ಲಿ ಬರೆಯಬೇಕು. ಚಕ್ರವರ್ತಿ ಅಂತ ಇದೆ. 7th में ಫಸ್ಟ್ ಅಂದ್ರೆ ಚಕ್ರದ ವರದಿ ಅಂತ ಇದೆ ಅಲ್ವಾ.
ಪದನ ನಾವು ಈ ತರ ಬರೀತೀವಿ ಅಲ್ವಾ. ಅದಕ್ಕೆ ನಾವು ಇದಕ್ಕೆ ಪದೇ ಅಂತ ಕರಿತೀವಿ, ಇದಕ್ಕೆ ರೇಫ್ ಅಂತ ಕರಿತೀವಿ. ಇಲ್ಲ ರಾ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾರೆ ನೋಡಿ. ಇಲ್ಲಿ ರಾ ಇರುತ್ತೆ, ಇಲ್ಲಿ ನಾನು ಬರೀತಾರೆ, ದಟ್ ಇಸ್ ಪದೇ ಆರ್ ರೇಫ್ ಬರೀತೀವಿ. ಐಸಾಗಿ ಇಲ್ಲ. ನೆಕ್ಸ್ಟ್ ಚಿಂತಾ. चिंता चिंता छोटी की मात्रा लिखना, ता आ की मात्रा लिखनी. नेक्स्ट नष्ट, ऐसा लिखना, बड़े शा नहीं. नेक्स्ट आलस. आलस आलस easy. नेक्स्ट fifth one सर्वदा. सर्वदा ಇದನ್ನು ನಾವು ರೇಫಾಗಿ ಮಾಡಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಸಮಯ. संयम संयम संयम. उधर संयम दिया है, हम इधर अंक की गिनती लगाना है. नेक्स्ट एक में उदाहरण के अनुसार के शब्द लिखिए. शब्द ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, समय सुसमय में सा छोटी ऊ की मात्रा ही लिखना है. सा और एग्जांपल दोस्तों निಮಗೆ एक में ಇಲ್ಲಿ ಫಸ್ಟ್ ಒನ್ ಪುತ್ರ, ಅದಕ್ಕೆ ನೀವು ಸು ಒಂದೇ ಸೇರಿಸಬೇಕು. ಸುಪುತ್ರ ನೋಡಿ, ಓನ್ಲಿ ಇದೊಂದೇ ಸೇರಿಸಬೇಕು. पुत्र सुपुत्र, छोटी ऊ की मात्रा सेसी सा सुपुत्र. ओके. फल सुफल, मन सुमन, योग्य सुयोग्य, यश सुयश, नाद सुनाद, मति सुमति. once again I will read. पुत्र सुपुत्र, फल सफल, मन सुमन, योग्य सुयोग्य, यश सुयश, नाद सुनाद, ಸುಮತಿ ಸುಮತಿ. ಯಾಕೆಂದ್ರೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸಾ ಚೋಟಿ ಉಕ್ಕಿ ಮಾತ್ರ ಸೇರಿಸಿ ಬರೀಬೇಕು. ದಿಸ್ ಇಸ್ ನಾಟ್ ಆಪೋಸಿಟ್ ವರ್ಡ್. ओके. नेक्स्ट 10th में इस समय के महत्व के संबंध निम्नलिखित दोहा कविताओं के पढ़िए और लिखिए. कक्षा में चर्चा कीजिए. ಹೇಳ್ತಾ ಇರೋರಿಗೆ ಮೆಮೊರೈಸ್ ಮಾಡಬೇಕು, ಬೈಹರ್ಟ್ ಮಾಡಬೇಕು. 10th में ಕೊಟ್ಟಿದೆ, ಅದನ್ನ ಫುಲ್ ನೀವು 4 स्टांजा रीड ಮಾಡಬೇಕು. ओके. नेक्स्ट 10th में अपने अध्यापक की सहायता से पूर्ण कीजिए. टीचर ಹತ್ರ ನೀವು ಕೇಳಿದ್ದನ್ನ ಬರೀಬೇಕು ಅಂತ ಹೇಳಿದ್ರು ಅಲ್ವಾ. एक पहर ಅಂದ್ರೆ 4 ಗಂಟೆ, 4 ಗಂಟೆ ಇರುತ್ತೆ. एक पहर ಅಂದ್ರೆ ಒಂದು ಮಧ್ಯಾಹ್ನ, ಒಂದು ಅವಧಿ. ಇವಾಗ ನೋಡಿ, ಮಾರ್ನಿಂಗ್ ಈವ್ನಿಂಗ್ ಎಷ್ಟು ಅವರ್ ಡಿಫರೆನ್ಸ್ ಇರುತ್ತೆ. ಪಹರ ಅದನ್ನ 4 ಅವರ್ ಅಂತ ಹೇಳಿ. ಮಾರ್ನಿಂಗ್ 9 ಬರ್ತೀರಾ, 1 o'clock ಊಟ ಮಾಡ್ತೀರಾ, 1 to 2 o'clock ಒಳಗಡೆ ಊಟ ಮಾಡ್ತೀರಾ, ಅದನ್ನ ಒಂದು ಪಹರ್ ಅಂತ ಇಲ್ಲಿ ಕರೀತಾರೆ. ಓಕೆ. 10th में फर्स्ट वन 4 घंटा. 4 एक दिन में कितना घंटे होते हैं बच्चों? 24 घंटे, 24 hours ಅಲ್ವಾ. ಅದನ್ನೇ 24 ಅಂತ ಓದ್ತೀವಿ. 24. नेक्स्ट 3 एक सप्ताह मीन्स वीक. 1 वीक ಎಷ್ಟು ದಿನಗಳಿರುತ್ತೆ? 7 days. 7 दिन. ओके. नेक्स्ट 4th वन एक पक्ष. पक्ष ಅಂದ್ರೆ 15 days. 1 month ಅಲ್ಲಿ 15 days ಡಿವೈಡ್ ಮಾಡ್ತಾರೆ. ಒಂದು 15 days ಅಲ್ಲಿ ಅಮಾವಾಸ್ಯೆ ಬರುತ್ತೆ ಅಂತ ಹೇಳ್ತಾರೆ, ಇನ್ನೊಂದು 15 days ಅಲ್ಲಿ ಹುಣ್ಣಿಮೆ ಬರುತ್ತೆ ಅಂತ ಹೇಳ್ತಾರೆ. ಫುಲ್ ಮೂನ್ ಬರುತ್ತಲ್ವಾ, ಅದನ್ನ ಹುಣ್ಣಿಮೆ ಅಂತ ಹೇಳ್ತಾರೆ. ಅಮಾವಾಸ್ಯ ಹುಣ್ಣಿಮೆ ಅಂತ ಹೇಳಿ ಅದನ್ನ ಆ 15 days ನ ಒಂದು ಪಕ್ಷ, ಈ 15 days ನ ಇನ್ನೊಂದು ಪಕ್ಷವಾಗಿ ಮಾಡ್ತಾರೆ. ಅದನ್ನ एक पक्ष ಅಂದ್ರೆ 15 दिन होता है. 15 ಅಂದ್ರೆ 15 days. नेक्स्ट 5th वन एक मास. मास मीन्स 30. 1 month ಗೆ ಎಷ್ಟು ದಿವಸ ಇರುತ್ತೆ? 30, 31 ಅಲ್ವಾ. 30, 31. 30 means 30, 31 means 31.
6 एक साल 1 ईयर के ಎಷ್ಟು ದಿವಸ ಇರುತ್ತೆ 364 364 दिन होता है 364 ಅಂದ್ರೆ 364 364 नेक्स्ट 11 में तालिका में महीनों का नाम लिखिए और 30 दिन आने वाले महीनों में हरा रंग 31 आने वाले महीनों में नीला रंग 28 और 29 आने वाले महीनों में लाल रंग बनेंगे ನೋಡಿ ಇಲ್ಲಿ 30 ಡೇಸ್ ಬರುತ್ತೆ ಯಾವ ಕಲರ್ ಬರಬೇಕು ಗ್ರೀನ್ ಕಲರ್ ಅಲ್ಲಿ ನಿಮ್ಮ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ 31 ಅದರಲ್ಲಿ yellow ಕಲರ್ ನ ಫಿಲ್ ಮಾಡಬೇಕು 28 और 29 ಡೇಸ್ ಯಾವ ಮಂತ್ ಬರುತ್ತೆ ಆ ಮಂತ್ ನ ನೀವು ರೆಡ್ ಕಲರ್ ಅಲ್ಲಿ ಬರಬೇಕು ಐ ವಿಲ್ ರೈಟ್ ಐ ವಿಲ್ ಶೋ ಯು ನೋಡಿ yellow 31 ಡೇಸ್ ಬರುತ್ತೆ ನೆಕ್ಸ್ಟ್ ಗ್ರೀನ್ ಅಲ್ಲಿ 30 ಡೇಸ್ ರೆಡ್ ಕಲರ್ 28 or 29 ಡೇಸ್ ಈ ತರ ಆಕ್ಟಿವಿಟಿ ನೀವೇ ಮಾಡಬೇಕು ನಿಮಗೆ 30 ಡೇಸ್ 31 ಡೇಸ್ ಯಾವ ತರ ಬರುತ್ತೆ ಅಂತ ನಿಮಗೆ ಗೊತ್ತಾ ಚಿಕ್ಕ ಮಕ್ಕಳು ನಿಮ್ಮ ಫಸ್ಟ್ ಕ್ಲಾಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಲ್ವಾ ಯಾವ ತರ ಹೇಳ್ಕೊಟ್ಟಿರ್ತಾರೆ ನೋಡಿ ನಿಮ್ಮ ಈ ಮುಷ್ಟಿನ ಹಿಡ್ಕೊಂಡ್ರೆ ನಿಮಗೆ ಇದರಲ್ಲಿ 30 ಡೇಸ್ 31 ಡೇಸ್ ಗೊತ್ತಾಗುತ್ತೆ ಯಾವ ತರ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ವಾ ನೋಡಿ ಈ ಇರುತ್ತಲ್ಲ ಈ ಬೋನ್ ಇರುತ್ತಲ್ಲ ಅಪ್ಪರ್ ಲೆವೆಲ್ ಅಲ್ಲಿ ಇರುತ್ತಲ್ವಾ ಅದು 31 ಡೇಸ್ ಬರುತ್ತೆ ಈ ಮಿಡಲ್ ಬರುತ್ತಲ್ವಾ ಅದು 30 ಡೇಸ್ ಬರುತ್ತೆ ಅದರಲ್ಲಿ ಫೆಬ್ರವರಿಯಲ್ಲಿ 28 ಡೇಸ್ ಬರುತ್ತೆ ಯಾವ ತರ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅರ್ಥ ಆಯ್ತಾ ಈ ತರ ಕೌಂಟ್ ಮಾಡ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ 30 ಡೇಸ್ 31 ಡೇಸ್ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಚೆಕ್ ಮಾಡಿ ನೀವು ಈ ಕಲರ್ ಅಲ್ಲಿ ನೀವು ಬರೀ ಓಕೆ ಆಲ್ ಆಫ್ ಯು ರೀಡ್ ದ ಟೆಕ್ಸ್ಟ್ ಬುಕ್